ರಾಜಣ್ಣ ಬಾಣ ಬಾಣ ಮಗನ ಆಯ್ತು ಮುಚ್ಕ ಓಕೆ ಅಲ್ಲಿಂದ ಇಲ್ಲಿ ತನಕ ಯೋಗಿ ನಾರಾಯಣ ರಸ್ತೆ ಅಂತ ಮಾಡ್ತೀವಿ. ಎರಡೂ ಸಮಯ ಒಳಗಾಗ್ತದೆ. ಅದಕ್ಕೆ ಆ ಸರ್ಕಲ್ಲು ಈಗ ಎರಡೂ ರಸ್ತೆ ಒಂದು 15 ದಿವಸದಲ್ಲಿ ಕೆಲಸ ಮುಗಿಸ್ತೀನಿ. ಈ ಪೋಲೆಲ್ಲ ಶಿಫ್ಟ್ ಆಗ್ತವೆ. ಈ ಪೋಲ್ ಹಂಗೆ ಈ ಸೆಂಟ್ರಲ್ಲಿ ನಿಮಗೆ ಲೈಟ್ ಕೊಡ್ತೀನಿ ಎರಡು ಕಡೆ, ಅರ್ಥಾಯ್ತಾ? ಲೈಟ್ ಕೊಡ್ತೀನಿ ಎರಡು ಕಡೆ. ಅಲ್ಲಿ ಸ್ಟಾರ್ಟ್ ಆದರೆ ಈಗ ಸೆಂಟ್ರ್ ಲೈಟ್ ಬರಲ್ಲ, ಅಲ್ಲಿ ಬೇರೆ ಹಿಂಗಾಕಿದ್ದೀವಿ, ಇದು ಹಿಂಗೆ ಕೊಡ್ತೀನಿ. ಇವತ್ತಿನ ವಿಶೇಷ ಏನು ಅಂದರೆ, ಇಲ್ಲಿನ ಸ್ಥಳೀಯ ಬಂಗಾರಪೇಟೆ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಭೇಟಿ ಆಗಬೇಕಾಗಿತ್ತು. ಕಾರಣ ಏನಪ್ಪ ಅಂದರೆ, ನಮ್ಮ ಈ ತಾಲೂಕಲ್ಲಿ, ಬಂಗಾರಪೇಟೆ ತಾಲೂಕಲ್ಲಿ ಮರಾಠ ಜನಾಂಗ ಹೆಚ್ಚಿರೋದ್ರಿಂದ ನಮ್ಮ ಈ ಏನು ಜೋಡಿ ರಸ್ತೆ ಆಗ್ತಾ ಇದೆ ನೂತನವಾಗಿ, ಆ ರಸ್ತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮಾರ್ಗ ಅಂತ ಹೆಸರಿಡಬೇಕಂತೇಳಿ ನಮ್ಮ ಮನವಿಯನ್ನು ಕೊಟ್ಟಿದ್ದೇವೆ. ಮತ್ತು ಇದನ್ನು ಏನು ಜನಾಂಗದ ಬೇಡಿಕೆಯೂ ಆಗಿತ್ತು. ಸೊ ಹಾಗಾಗಿ ಸನ್ಮಾನ್ಯ ಶಾಸಕರು ನಾರಾಯಣಸ್ವಾಮಿ ಅವರು ಅದನ್ನು ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮನ್ನು ಭರವಸೆ ಕೊಟ್ಟಿದ್ದಾರೆ ಮತ್ತು ಮಾತು ಕೊಟ್ಟಿದ್ದಾರೆ, ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಏನೋ ಈ ರಸ್ತೆಗೆ ಶಿವಾಜಿ ಮಹಾರಾಜರ ಹೆಸರಿಡ್ತೀವಿ ಅಂದ್ಬಿಟ್ಟು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಭರವಸೆ ಕೊಟ್ಟು ನಮ್ಮನ್ನು ಎಲ್ಲ ನಮ್ಮ ಮರಾಠ ಜನಾಂಗ ಇದೆ ನಮಗೆ ಒಂದು, ಮತ್ತು ಇನ್ನೊಂದು ಯಾವುದೇ ಜನಾಂಗ ಆಗಲಿ ನಮಗೆ ಎಲ್ಲರೂ ಒಂದು ಕಣ್ಣ ಥರ ಅಂತ ಭಾಳ ಪ್ರೀತಿಯಿಂದ ಮಾತಾಡಿಸಿ ನಮ್ಮನ್ನು ಎಲ್ಲರನ್ನೂ ಉದ್ದೇಶಿಸಿ ಪ್ರೀತಿಯಿಂದ ಮಾತಾಡ್ತಿದ್ದಾರೆ. ಅದೇ ರೀತಿ ಹೆಸರನ್ನು ಇಡೋದಕ್ಕೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನಾವು ಕೇಳೋಕ್ಕೆ ಮುಂಚೆನೇ ನಮ್ಮ ಜನಾಂಗಕ್ಕೆ ಏನೋ ಛತ್ರಪತಿ ಶಿವಾಜಿ ಮಹಾರಾಜರಂದರೆ ನಮಗೊಂದು ಪ್ರೇರಣೆ, ಆದರ್ಶ ಅಂಥ ಮಹಾರಾಜರ ಪ್ರತಿಮೆಯನ್ನು ಸಹ ಇಡ್ತೀವಿ ಅಂತ ಹೇಳಿದ್ದಾರೆ. ಅದು ಭಾಳ ಸಂತೋಷ ತರುವಂಥ ವಿಷಯ. ಅವರಿಗೆ ಅಭಿನಂದನೆಗಳನ್ನು ನಾವು ನಮ್ಮ ಸಮಾಜದ ವತಿಯಿಂದ ಹೇಳೋಕ್ಕೆ ಮತ್ತು ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ.